ಸದ್ಯಕ್ಕೆ ಎಚ್.ಡಿ. ರೇವಣ್ಣಗೆ ಬಂಧನ ಭೀತಿ ಇಲ್ಲ ಅನ್ನುವಂತಹ ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಅರ್ಜಿಯನ್ನ ವಾಪಸ್ ಪಡೆಯುವಂತಹ ನಿರ್ಧಾರವನ್ನ ರೇವಣ್ಣನವರ ಪರವಾಗಿರುವಂತಹ ವಕೀಲರು ತಮ್ಮ ನಿರ್ಧಾರವನ್ನ ಕೋರ್ಟ್ಗೆ ತಿಳಿಸಿದ್ದಾರೆ. ಮತ್ತೊಂದು ಕಡೆ ಎಸ್ಐಟಿ ಪರ ವಕೀಲರು ಅಲ್ಲಿ ಕೇಳ್ತಾ ಇರೋದು ನಾವು 376 ಆಡ್ ಮಾಡೇ ಇಲ್ಲ, 376 ಸೆಕ್ಷನ್ ಹಾಕದೇ ಇದ್ದಂತಹ ಸಂದರ್ಭದಲ್ಲಿ ಇವರು ನಿರೀಕ್ಷಣಾ ಜಾಮೀನು ಕೋರಿ ಕೋರ್ಟಿಗೆ ಯಾಕೆ ಬಂದ್ರು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಅಲ್ಲಿ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಎಚ್.ಡಿ. ರೇವಣ್ಣಗೆ ರಿಲೀಫ್, ಬಂಧನ ಭೀತಿ ಇಲ್ಲ. ಎಲ್ಲವೂ ಜಾಮೀನು ನೀಡಬಹುದಾಗಿರುವಂತಹ ಸೆಕ್ಷನ್ಗಳಾಗಿವೆ, ಬೇಲೆಬಲ್ ಸೆಕ್ಷನ್ಗಳಾಗಿವೆ. ಸೊ ಹಾಗಾಗಿ ಅವರು ಆರಾಮ್ಸೆ ಬೇಲ್ ತಗೋಬಹುದು. ಆದ್ರೆ ಈ ಪ್ರಕರಣದ ವೇಟೇಜ್ ಅನ್ನ ಇನ್ನಷ್ಟು ಜಾಸ್ತಿ ಮಾಡುವಂತಹ ಕೆಲಸ ಆಗ್ಬೇಕು ಅನ್ನೋ ಕೂಗು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಇಲ್ಲಿ ಕೋರ್ಟ್ ನಲ್ಲಿ ಆಗ್ತಾ ಇರುವಂತಹ ವಾದ ಪ್ರತಿವಾದದ ಇನ್ಫಾರ್ಮೇಶನ್ ನಿಮ್ಗೆ ನೀಡ್ತಾ ಇದ್ದೀವಿ. ಸದ್ಯಕ್ಕೆ ಎಚ್.ಡಿ. ರೇವಣ್ಣಗೆ ಬಂಧನ ಭೀತಿ ಇಲ್ಲ. 376 ಸೆಕ್ಷನ್, ಸೊ ರೇಪ್ ಕೇಸ್ ಆದಂತಹ ಸಂದರ್ಭದಲ್ಲಿ ಆಡ್ ಮಾಡುವಂತಹ ಸೆಕ್ಷನ್ ಅದು, ಆ ಸೆಕ್ಷನ್ ಅನ್ನ ನಾವು ಹಾಕೇ ಇಲ್ಲ ಅಂತ ಹೇಳಿ ಕೋರ್ಟ್ಗೆ ಎಸ್ಪಿಪಿ ಅವರು ತಿಳಿಸಿದ್ದಾರೆ. ಸೊ ಇದರಿಂದಾಗಿ ಅರ್ಜಿ ಹಿಂಪಡೆಯೋದಕ್ಕೆ ರೇವಣ್ಣನವರು ನಿರ್ಧಾರವನ್ನ ಮಾಡಿದ್ದಾರೆ. ರೇವಣ್ಣನವರ ಪರವಾಗಿರುವಂತಹ ವಕೀಲ ಮೂರ್ತಿ ಡಿ ನಾಯಕ್ ಅವರು ಅರ್ಜಿಯನ್ನ ಹಿಂಪಡಿತೀವಿ ಅನ್ನುವಂತಹ ನಿರ್ಧಾರವನ್ನ ಕೋರ್ಟ್ಗೆ ತಿಳಿಸಿದ್ದಾರೆ. ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ ರೇವಣ್ಣನವರಿಗೆ ಸದ್ಯಕ್ಕೆ ಬಂಧನ ಭೀತಿ ಇಲ್ಲ. ಎಲ್ಲವೂ ಜಾಮೀನು ನೀಡಬಹುದಾಗಿರುವಂತಹ ಸೆಕ್ಷನ್ಗಳಾಗಿವೆ ಅನ್ನೋದು ಎಸ್ಐಟಿ ಪರ ವಾದ. ಕೋರ್ಟ್ಗೆ ಈಗಾಗಲೇ ಈ ಬಗ್ಗೆ ತಿಳಿಸಿದ್ದಾರೆ ಎಸ್ಪಿಪಿ ಜಗದೀಶ್. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಅವರು ನಾವು ಹಾಕಿರುವಂತಹ ಸೆಕ್ಷನ್ಗಳೆಲ್ಲವೂ ಕೂಡ ಬೇಲೆಬಲ್ ಸೆಕ್ಷನ್. ಸೊ ಆ ಬೇಲೆಬಲ್ ಸೆಕ್ಷನ್ ಅಡಿಯಲ್ಲಿ ಇವರು ಬೇಲ್ ತಗೋಬಹುದು. ಆದರೆ ನಿರೀಕ್ಷಣಾ ಜಾಮೀನು ಕೋರಿ ಕೋರ್ಟಿಗೆ ಯಾಕೆ ಬಂದ್ರು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಅಲ್ಲಿ ಮಾಡ್ತಾ ಇದ್ದಂತೆ ರೇವಣ್ಣನವರ ಪರವಾಗಿರುವಂತಹ ವಕೀಲರು ಅರ್ಜಿಯನ್ನ ಸದ್ಯಕ್ಕೆ ವಾಪಸ್ ಪಡೆಯುವಂತಹ ನಿರ್ಧಾರವನ್ನ ಮಾಡಿದ್ದಾರೆ. ಸೊ ವಾಟ್ ನೆಕ್ಸ್ಟ್ ಅನ್ನೋದು ಕೂಡ ಇಲ್ಲಿ ಮೂಡ್ತಾ ಇರುವಂತಹ ಪ್ರಶ್ನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.